ಸೊ ಇವಾಗ ಕೆಳಗೆ ಇಳಿದ್ವಿ ನಾವ್ ಇಲ್ಲಿ ಗೋ ಕಾರ್ಟಿಂಗ್ ಮಾಡಕ. ಇದು ಆಲ್ಮೋಸ್ಟ್ 8 ಲ್ಯಾಬ್ಸ್ ಐತ್ ನಮ್ಗ. ಮತ್ತ ಲದಾಖ್ ಒಳಗ್ ಬಂದು ಕಾರ್ಟಿಂಗ್ ಮಾಡ್ಲಿಲ್ಲ ಅಂದ್ರ ವೇಸ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಎನ್ವಿರಾನ್ಮೆಂಟ್, ಇಲ್ಲಿ ಮೌಂಟೇನ್ ನಡು ಗೋ ಕಾರ್ಟಿಂಗ್ ಮಾಡೋದು ಮಜಾ ಇರ್ತೈತಿ. ವಿಡಿಯೋ ಮಾಡಕ್ ಆಕೈತೋ ಇಲ್ಲ ಗೊತ್ತಿಲ್ಲ ನಂಗ, ಬಟ್ ನಾವ್ ಎಕ್ಸ್ಪೀರಿಯನ್ಸ್ ಮಾಡೋದು ಇಸ್ ದಿ ಪ್ರಿಯಾರಿಟಿ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನಾನು, ಆದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಂದಿಲ್ಲ. ನೋಡೋಣ. ಸೊ ಇವಾಗ ಹೆಲ್ಮೆಟ್ ಹಾಕೋಬೇಕು ನಾವು. ಹೆಲ್ಮೆಟ್ ಹಾಕೊಂಡು ಇವಾಗ ಗಾಡಿ ನಾವ್ ಇವಾಗ ರೈಡ್ ಮಾಡೋದು. ಇಲ್ಲಿ ನೋಡ್ರಿ ವ್ಯೂ ಹೆಂಗೈತಿ. ಈ ವ್ಯೂ ಒಳಗ್ ಗಾಡಿ ಓಡ್ಸಾಕ ಕ್ರೇಜಿ ಮಜಾ ಬರ್ತೈತಿ ಗೈಸ್. ಇವಾಗ ಸ್ಟಾರ್ಟ್ ಆಕೈತಿ ನಮ್ದು ರೈಡ್. ಇವೆಲ್ಲ ಸಣ್ಣ ಸಣ್ಣ ಹುಡುಗರ ಜೊತೆ ನಾನು ಕಾಂಪಿಟೇಟ್ ಮಾಡೋದಾಗತೈತಿ. ಸೊ ನೋಡೋಣ, ನಾನು ಒಂದ್ ಲ್ಯಾಬ್ಸ್ ವಿಡಿಯೋ ಮಾಡ್ತೀನಿ, ಅದಾದ್ಮೇಲೆ ಉಳ್ದಿದ್ದು ಒಂದ್ ಲ್ಯಾಬ್ಸ್ ಆರಾಮ್ಸೆ ಮಜಾ ಮಾಡ್ತೀನಿ. ನಾನೊಂದು ವಿಡಿಯೋ ಮಾಡ್ಬೇಕಂತ ನೋಡಾತೀನಿ. ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಗಾಯ್ಸ್. ಸೊ ನನ್ಗೆ ಇಷ್ಟು ಮಜಾ ಬರತ್ತಪ್ಪ ಅಂತಂದ್ರಲ್ಲಿ ನಾನು ಡಿಫ್ರೆಂಟ್ ಗ್ಯಾಲಕ್ಸಿ ಒಳಗೆ ಅದಿನೇನೋ ಅಂತ ಅನ್ಸಕತ್ತೈತೆ. ನನಗೆ ಅಷ್ಟು ಮಜಾ ಬರತ್ತಿತ್ತು. ಇಲ್ಲಿ ಎನ್ವಿರಾನ್ಮೆಂಟ್ ಮತ್ತು ಮೌಂಟೇನ್ಸ್ ನೋಡ್ಕೋತ ಗಾಡಿ ಹೊಡಿಯೋದೇನೈತಲ್ಲ, ಬಾಯ್ಸಿಗಂತೂ ಮಸ್ತ್ ಅನ್ನಿಸ್ತೈತಿ. ಸೊ ಇದನ್ನು ರೈಡೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಯಾಂಗಾಂಗಿಗೆ ಹೋಗ್ಬೇಕಿತ್ತು. ಇನ್ ಬಿಟ್ವೀನ್ ನಿಂತಿದ್ದು ಮುಗಿಸ್ಕೊಂಡ್ಬಿಟ್ವಿ ನಾವು. ನಾ ಹೇಳಿದಂಗೆ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಮತ್ತು ಆರಾಮಾಗಿ ಇರಲಿಲ್ಲ ಫುಲ್. ಅದಕ್ಕೆ ಕಾರೊಳಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ರೆಸ್ಟ್ ಆದಂಗೆ ಏನು ಅನ್ನಿಸ್ಲಿಲ್ಲ. ಯಾಕಂದ್ರೆ ರೋಡ್ ಆಗಲಿ ಸಿಕ್ಕಾಪಟ್ಟೆ ದಡಿಕಿ ತಲೆ ನನಗೆ ಸಿಕ್ಕಾಪಟ್ಟೆ ನುಸ ಆಗ್ತಿತ್ತು. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇನ್ ಬಿಟ್ವೀನ್ ಬರಾಕತ್ತಿರೋ ಪ್ಲೇಸಸ್ನೆಲ್ಲ ನೋಡ್ಕೋತ ನಾವು ಹೊಂಟಿದ್ವಿ. ಇವಾಗ ಇನ್ನೊಂದು ಪ್ಲೇಸ್ ಬಂತು ನೋಡ್ರಿ. ಇದು ಫುಲ್ ಪ್ಲೇಸ್ ಡೆಸರ್ಟ್ ಥರ ಅನ್ಸಾತೈತೆ ನನಗೆ. ಮಸ್ತ್ ಇತ್ತು ಪ್ಲೇಸ್. ಈವ್ನಿಂಗ್ ಟೈಮಿಗೆ ಬಂದಿದ್ವಿ ನಾವು. ಇಲ್ಲಿ ಕ್ಯಾಮಲ್ ರೈಡಿಂಗೂ ಇತ್ತು. ನನಗೆ ಆರಾಮ ಇರಲಿಲ್ಲಲ್ಲ, ನಾನು ಸುಮ್ಮನೆ ಜಸ್ಟ್ ಪ್ಲೇಸ್ ನೋಡಿ ಕುಂತ್ಬಿಟ್ಟೆ ಒಂದು ಕಡೆ. ಇವ್ರು ನನ್ನ ಫ್ರೆಂಡ್ಸ್ ಇಬ್ಬರು ಮಾಡೇ ಬಂದರು. ಚಲೋ ಇತ್ತಂತ ಎಕ್ಸ್ಪೀರಿಯನ್ಸ್. ಗೈಸ್ ನಾವು ಇವತ್ತು ಇಲ್ಲೇ ಸ್ಟೇ ಮಾಡಿದ್ವಿ. ನೈಟ್ ಇಲ್ಲೇ ಸ್ಟೇ ಮಾಡಿದ್ವಿ. ಸೊ ಇವಾಗ ಎದ್ದು ಪ್ಯಾಂಗಾಂಗಿಗೆ ಹೊಂಟಿವಿ. ಸೊ ಇವ್ರು ಬೈಕ್ ಮ್ಯಾಗ ಬರ್ತಾರ, ನಾನು ತಲೆನೂ ಸಹ ಆಗ್ತೈತೆ ಅಂತೇಳಿ ಪ್ರಿಕಾಷನ್ ಸಂಬಂಧ ಕಾರ್ದಾಗ ಬರ್ಬೇಕಂತ ಪ್ಲ್ಯಾನ್ ಮಾಡತ್ತೀನಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಬೈಕಿಗೆ ಹೋಗ್ತೀನಿ. ಸ್ವಲ್ಪ ಸ್ಟೇ ಚಲೋ ಇತ್ತು, ನಿಮ್ಗೆ ತೋರಿಸ್ಬೇಕು ಅನ್ಕೊಂಡೆ ಒಳಗೆಲ್ಲ, ಬಟ್ ನನಗೆ ಆರಾಮ ಇರಲಿಲ್ಲ, ಹಿಂಗಾಗಿ ನಾ ಏನು ಅಷ್ಟು ತೋರಿಸ್ಲಿಲ್ಲ. ನಾವ್ ಇವಾಗ ನುಬ್ರಾ ಇಂತ್ರ ಪ್ಯಾಂಗಾಂಗಿಗೆ ಹೊಂಟಿವಿ. ಸೊ ಇಲ್ಲಿ ರೋಡ್ ಅದು ನೋಡ್ರಿ ಆ ಲೆವೆಲಿಗೆ ಅದಾವ. ಲದಾಖ್ ಒಳಗೆ ಆಲ್ಮೋಸ್ಟ್ 2 ಟೈಪ್ ಆಫ್ ರೋಡ್ ಕಂಡಾವ ನನಗೆ ಇಲ್ಲಿ ಮಟ. ಒಂದು ಮಸ್ತ್ ಚಲೋ ಡಾಂಬರ್ ರೋಡ್, ಸ್ನೋಗಿ ಇರ್ತೈತೆಲ್ಲ ಸುತ್ತಮುತ್ತ. ಇಲ್ಲ ಅಂದ್ರೆ ಈ ತರ ಫುಲ್ ಮಡ್ ರೋಡ್ ಗತೆ ಇರ್ತಾವಲ್ಲ, ಈ ತರ ರೋಡ್. ಬಟ್ ಬೈಕ್ ಮಾಡೋರಿಗಂತೂ ಫುಲ್ ಮಜಾ ಬರ್ತೈತೆ, ಅದು ಮಾತ್ರ ಶೋರ್. ಫುಲ್ ಎಂಟರ್ಟೈನಿಂಗ್ ಇರುತ್ತೆ. ಇಲ್ಲಿ ನೋಡ್ರಿ ನಮಗೆಲ್ಲ ಸ್ನೋ ಮೌಂಟೇನ್ಸ್ ಮತ್ತೆ ಇಲ್ಲಿ ಜಾಸ್ತಿ ಸ್ಲೈಡ್ಸ್ ಹಾಕಿರ್ತಾವಲ್ಲ, ಹಿಂಗಾಗಿ ಈ ತರ ಕನ್ಸ್ಟ್ರಕ್ಷನ್ಸ್ ಅಂತೂ ಆಗ್ತಿರ್ತಾವ. ಅವಾಗ ಕನ್ಸ್ಟ್ರಕ್ಷನ್ಸ್ ಹಾಕಿರ್ತಾವ, ಮತ್ತೆ ಬೀಳ್ತಿರ್ತಾವ, ಮತ್ತೆ ಕಟ್ತಿರ್ತಾರ. ಇದು ಕಾಮನ್. ಅದ್ರ ಸಂಬಂಧನೇ ಈ ತರ ರೋಡ್ ಇಲ್ಲಿ ಯಾವಾಗ ಹಿಂಗ ಇರ್ತಾವ ಅನ್ಸತ್ತೆ ನನಗ. ಒಂದಿಷ್ಟು ರೋಡ್ ಇಲ್ಲೇ ಇನ್ನೊಂದೇನಂದ್ರೆ ನಿನ್ನೆ ಸ್ನೋ ಸ್ಲೈಡ್ ಆಯ್ತು, ಹಿಂಗ ಸ್ಟೋನ್ ಸ್ಲೈಡ್ ಆಗುತ್ತಂತ. ಇಲ್ಲಿ ಹಿಂಗ್ ಸ್ಲೈಡ್ ಹಾಕಿರ್ತಾವಂತ. ಹಿಂಗ ಆಗೋದ್ರಿಂತ್ರ ರೋಡ್ಗಳು ಇಮಿಡಿಯೇಟ್ ಆಗಿ ಬಂದು ಹಾಕಿರ್ತಾವು. ಮತ್ತೆ ಇನ್ನೊಂದು ರಿಸ್ಕು ಇರ್ತೈತೆ ಸ್ವಲ್ಪ. ಗಾಡಿ ಓಡಿಸುವಾಗ ಏನಾರ ಫುಲ್ ಅನ್ಪ್ರಿಡಿಕ್ಟೇಬಲ್ ಇರುತ್ತೆ, ಯಾವಾಗ ಏನ್ ಬೀಳುತ್ತೆ ಏನ್ ಹೇಳಕ ಬರಂಗಿಲ್ಲ. ಇದೊಂದು ರಿಸ್ಕಿ ಪಾರ್ಟ್ ಇರ್ತೈತಿ. ನೋಡ್ರಿ ರೋಡ್ ಹೆಂಗ್ ಕಾಣ್ಸಾಕತ್ತಾವ, ಎಷ್ಟ್ ಮಸ್ತ್ ವ್ಯೂ ಐತಂದ್ರ ಕಣ್ಣಿಗೆ. ಅದು ನೀವು ಬೈಕ್ ಮೇಲೆ ಹೊಂಟ್ರಿ ಅಂದ್ರ ಈ ವ್ಯೂದಾಗ ಇನ್ನೂ ಮಜಾ ಇರ್ತೈತಿ. ಸುತ್ತ ಎಲ್ಲಾ ಕಡೆ ಮೌಂಟೇನ್ಸ್. ಇನ್ನೊಂದು ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟ ಟ್ರೀ ಕಾಣತಾವು. ನಾನು ಇಲ್ಲಿ ಟ್ರೀನ ನೋಡಿಲ್ಲ, ಒಟ್ಟ ಬಂದಿನಿ ಗುಡ್ಡ ಬೆಟ್ಟ ಸ್ನೋ ಇವೆಲ್ಲ ಅದಾವು, ಬಟ್ ಟ್ರೀಸ್ ಎಲ್ಲಿ ಅಷ್ಟು ಜಾಸ್ತಿ ಕಂಡೇ ಇಲ್ದಂಗ ಈಗ ನೋಡಾಕತ್ತಿತ್ತು ಟ್ರೀಸ್ನ. ಬೈಕ್ ರೈಡಿಂಗ್ ಭಾಳ ಇಂಟ್ರೆಸ್ಟ್ ಇರೋರು ಇದ್ರಿ ಅಂದ್ರ ಲದಾಖ್ ಅಂತರೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತೈತಿ. ಮತ್ತ ಇಲ್ಲಿ ಜಾಸ್ತಿ ಜನ ನೋಡಿದೆ ನಾನು, ಬೈಕರ್ಸ್ ಬಂದ್ಬಿಟ್ಟಿರ್ತಾರ, ಕಪಲ್ಸ್ನು ಭಾಳ ಅದಾರ, ಕರ್ಕೊಂಡ್ ಬಂದ್ಬಿಟ್ಟಿರ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ವಿತ್ ಲಗೇಜ್ ಬಂದ್ಬಿಡ್ತಾರ. ಹುಡುಗಿನೂ ಜಾಸ್ತಿ ಜನ ಬಂದಾರ, ಫ್ರೆಂಡ್ಸ್ನು ಬಂದಾರ. ಬಟ್ ಇನ್ನೊಂದ್ ಮೇನ್ ಏನಂದ್ರ, ಫ್ರೆಂಡ್ಸ್ ಬಂದಿದ್ರ ಅಂದ್ರೆ ಅವ್ರ ಒಬ್ರು ಬಂದಿರಂಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಗ್ರೂಪ್ ಜೊತೆ ಬಂದ್ಬಿಡ್ತಾರ. ಇನ್ನು ಕಪಲ್ಸ್ ಇದ್ರ ಅಂದ್ರೆ ಅವ್ರ ಅಲೋನ್ ಬಂದಿರ್ತಾರ, ಅವ್ರ ಇಬ್ಬರು ಹೋಗ್ತಿರ್ತಾರ ಆಬ್ವಿಯಸ್ಲಿ. ಸೊ ಇಲ್ಲಿ ಪ್ಯಾಂಗಾಂಗಿಗೆ ಹೋಗುವಾಗ ಇನ್ ಬಿಟ್ವೀನ್ ಒಂದ್ ವ್ಯೂ ಪಾಯಿಂಟ್ ಬಂತು. ಸೊ ಅದಕ್ಕೆ ನೋಡ್ಬೇಕಂತ ನಿಲ್ಸಿವಿ. ಇಲ್ಲಿ ಇನ್ನೂ ನೋಡ್ರಿ, ಆಲ್ಮೋಸ್ಟ್ ಬರೀ ಮ್ಯಾಗಿ ಶಾಪ್ಸ್ ಇರ್ತಾವ. ಸಂಡೆಗೆ ಆಲ್ಮೋಸ್ಟ್ ನಮ್ ಕಡೆ ಅಂತ ಯಾರು ಹೋಗಿರ್ತಾರ ಟ್ರಾವೆಲರ್ಸ್, ಅವ್ರೆಲ್ಲ ಮ್ಯಾಗಿನ ತಿಂತಾರ.
ಜಾಸ್ತಿ. ಸೊ ಇದು ಯಾವ್ದೋ ಒಂದು ವ್ಯೂ ಪಾಯಿಂಟ್ ಅಂತ, ಯಾವ್ದಿದೆ ಹಿಮಾಂಕ್ ವ್ಯೂ ಪಾಯಿಂಟ್ ಅಂತ. ಸೊ ಇಲ್ಲಿ ಇದಕ್ಕಿಂತ ಮಸ್ತ್ ಪ್ಲೇಸ್ ನೋಡಿವಿ ನಾವು, ನಮ್ಗೇನ್ ಇದು ಅಷ್ಟು ಮಸ್ತ್ ಅನ್ಸಿಲ್ಲ. ಹೆಂಗ್ ಅನ್ಸಾತೈತ್ಲಿ ಟೂರ್? मस्त बाइक रोड जर्नी भाಳ मस्त ಐತಿ. ವ್ಯೂ ಪಾಯಿಂಟ್ ಕಿಂತ ರೋಡ್ ಜರ್ನಿ ಚಲೋ ಬರ್ಬೇಕು. ಸೆಕ್ಸಿ ಫುಲ್ ಮಜಾ ಬರತೈತಿ. ಇಲ್ಲಿ ನೋಡ್ರಿ ಅದು ಕೆಳಗಿನ ನೀರು, ಆಬ್ವಿಯಸ್ಲಿ ಈ ವೆದರ್ಗೆ ಇದು ನೀರ್ ಎಷ್ಟು ಕೋಲ್ಡ್ ಇರ್ತೈತಿ ಇಲ್ಲಿ ಹೇಳ್ತೀನಿ. ನಮ್ಗ ಕೈ ತೊಳ್ಕೊಳಕ್ ಆಗಂಗಿಲ್ಲ, ಅಷ್ಟು ಕೆಟ್ಟ ತಂಪ್ ಇರ್ತೈತಿ ವೆದರ್. ಬಟ್ ಒಂದ್ ಸರ್ಟನ್ ಪಾಯಿಂಟ್ ಅದಾವ, ಕಾರ್ತುಂಗ್ಲಾ ಪಾಸ್ ಮತ್ತ ಉಮ್ಲಿಂಗ್ಲಾ, ಇವೆಲ್ಲ ಹೈ ಆಲ್ಟಿಟ್ಯೂಡ್ ಪ್ಲೇಸಸ್. ಸೊ ಅಲ್ಲಂತೂ ಸಿಕ್ಕಾಪಟ್ಟಿ ಸ್ನೋ ಇರ್ತೈತಿ. ಸೊ ಅಲ್ಲಿ ಸಿಕ್ಕಾಪಟ್ಟಿ ಕಷ್ಟ ಆಗುತ್ತೆ ಸಸ್ಟೈನ್ ಮಾಡೋದು. ಅಲ್ಲಿ ಒಂದ ದಿನ ಸ್ಟೇ ಐತಿ ನಮ್ದು. ಉಳ್ದಿದ್ದ ಟೈಮ್ದಾಗೆಲ್ಲ ಸ್ವಲ್ಪ ಕಡಿಮೆ ಸ್ನೋ ಕೋಲ್ಡ್ ವೆದರ್ ಇರುವಂತ ಪ್ಲೇಸ್ ಒಳಗೆ ಬಂದು ಸ್ಟೇ ಮಾಡ್ತಿರ್ತೀವಿ. ಸೊ ಅದೊಂದು ಗುಡ್ ಥಿಂಗ್. ನೆಕ್ಸ್ಟ್ ನಾವು ಅದು ಯಾವ್ದು ಇವಾಗ ಪಾಂಗಾಂಗ್ ಅದು ಇದೆ ಅಲ್ಲೇ 3 Idiots 3 Idiots ಮೂವಿ ಶೂಟ್ ಆಗಿದ್ದ ಪ್ಲೇಸ್ ಅದು ಪಾಂಗಾಂಗ್. ಸೊ ಇವಾಗ ಅಲ್ಲಿ ಹೊಂಟಿವಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ.